ಯಾರು ದೋಸ್ತು ಇವತ್ತು ಈ ವಿಡಿಯೋದಲ್ಲಿ ಏನು ನೋಡ್ತಿದ್ದೀವಿ ಅಂತಂದರೆ ರಾಮಾಚಾರಿ ಎಲ್ಲ ಕೇಳಿದ್ರು ರಾಮಾಚಾರಿನ ಯಾವಾಗ ರೋಸ್ಟ್ ಮಾಡ್ತೀಯ ಅಂತ. ಅದಕ್ಕೆ ನಾನು ಇವತ್ತು ರಾಮಾಚಾರಿ ಸೀರಿಯಲ್ನ ಹಾಕ್ಕೊಂಡು ಬನ್ನಿ ಎಲ್ಲ ಸರಿ ಮಾಡಿಬಿಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಡಿ. ಹಾಗೆ ನಾನು ರೀಸೆಂಟಾಗಿ ವೀಡಿಯೋಗಳು ಹಾಕ್ತಿದ್ದೆ, ಬಟ್ ಬರ್ತಿದ್ದೆ ಬರೀ 68 ಲೈಕ್ಸ್ ಅಷ್ಟೇ, 68 ವ್ಯೂಸ್ ಅಷ್ಟೇ. ಲೈಕ್ಸ್ ಅಂತೂ ಕೇಳೋಕ್ಕೆ ಹೋಗ್ಬೇಡಿ, 8 9. ಲಾಸ್ಟ್ ವೀಡಿಯೋ ಚಾಲೆಂಜ್ ಕೊಟ್ಟಿದ್ದೆ ನಾನು, ಇಷ್ಟು ವ್ಯೂಸ್ ಬೇಕು ಅಂತ. 50+ ವ್ಯೂಸ್ ಮಾಡಿದ್ರಿ, ಯಾರೂ ಲೈಕ್ಸ್ ಮಾಡಿಲ್ಲ. ಸಬ್ಸ್ಕ್ರೈಬರ್ಸ್ ಅಂತೂ ಇಲ್ಲೂ ಕೇಳಿಲ್ಲ, ಯಾಕೆ? ಎಲ್ಲ ಹಿಂಗೆ ಮಾಡಿರಿ. ಆಯಿತು ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ಏನಾಗುತ್ತೆ ಅಂತ. ನೀವು ಸ್ವಲ್ಪ ನೋಡಿ ನಿಮ್ಮ ಫ್ರೆಂಡ್ಸ್ ಕೂಡ ಹೇಳಿ ಸಾಕು, ಜಾಸ್ತಿ ಏನು ಬೇಡ. ಹಾಗೆ ಈ ವಿಡಿಯೋಗೆ ನೀವು 100+ ವ್ಯೂಸ್ ಕೊಟ್ರೆ ನೆಕ್ಸ್ಟ್ ವೀಡಿಯೋ ನಾನು ಮಾಡ್ತೀನಿ ಗಾಯ್ಸ್. ಬನ್ನಿ ಗಾಯ್ಸ್ ಶುರು ಮಾಡೋಣ. ಈ ರಾಮಾಚಾರಿ ಸೀರಿಯಲ್ನ ಯಾಕೆ ರೋಸ್ಟ್ ಮಾಡಬೇಕು? ಫಸ್ಟ್ ಆಫ್ ಆಲ್, ಈ ರಾಮಾಚಾರಿ ಸೀರಿಯಲ್ ಬಂದು ಸುಮ್ಮನೆ ಶೂಟ್ ಹಾಕೊಂಡು ಮಾಡ್ತವ್ರೆ. ಎರಡನೇದು ಬಂದು ಇದ್ರಲ್ಲಿ ಸ್ಟೋರಿ ಇಲ್ಲ, ಸುಮ್ಮನೆ ಏನೋ ಬರೀತವ್ರೆ. ಮೂರನೇದು ಬಂದು ನಿಮ್ರಿಕೆಗೋಸ್ಕರ ಮಾಡ್ತಾಯಿದ್ದೀನಿ. ಇದು ರಾಮಾಚಾರಿ ಅಂತ, ಇವನೇ ಈ ಸೀರಿಯಲ್ನ ಹೀರೋ, ನಿಮಗೆಲ್ಲರೂ ಗೊತ್ತಿತ್ತು. ಬಟ್ ಆಮೇಲೆ ಏನು ಮಾಡಿದ್ರು ಅಂತ, ಇವರಿಬ್ಬರೂ ಡಬಲ್ ಡೇಟಿಂಗ್ ಮಾಡಿಸ್ಬಿಟ್ಟು ಇವನು ಅಣ್ಣ ಅಂತೆ, ಅವನ ತಮ್ಮ ಅಂತೆ. ಅವನ ಹೆಸರು ಕಿಲ್ಲರ್ ಕಿಟ್ಟಿ ಅಂತೆ, ಇವನ ಹೆಸರು ರಾಮಾಚಾರಿ ಅಂತೆ. ಕಿಲ್ಲರ್ ಕೃಷ್ಣ ಅಂದರೆ ಕೆ. ಈ ಈ ಮನೆಗೆ ಸೇರಿದ್ದು ಬಂದಾಗ ಇವನ ಹೆಸರು ಬಂದು ಕೃಷ್ಣ ಅಂತ, ಅವನ ಹೆಸರು ರಾಮಾಚಾರಿ ಅಂತ. ಫಸ್ಟ್ ಬಿಗಿನಿಂಗ್ ಸೀರಿಯಲಲ್ಲಿ ಅವ್ರು ತೋರಿಸಿದ್ರು ಅಂದರೆ ರಾಮಾಚಾರಿ ಒಬ್ಬ ಡಿಸೆಂಟ್ ಬಾಯ್, ಒಬ್ಬ ಸ್ಟೂಡಿಯಸ್ ಬಾಯ್, ಒಬ್ಬ ಸಂಪೂರ್ಣ ಬ್ರಾಹ್ಮಣ ಮನೆ ಹುಡುಗ ಅಂತ. ಆಮೇಲೆ ಇವಳ ಹೆಸರು ಚಾರು ಅಂತ. ಈ ಚಾರುನೇ ಬಿಗಿನಿಂಗ್ ಸೀರಿಯಲಲ್ಲಿ ಇವಳೇ ವಿಲನ್ ಮತ್ತು ಹೀರೋಯಿನ್ ಕೂಡ. ಈ ಚಾರುಗೆ ಏನಂದರೆ ಕಿಳಾಕೇನೂ ಕೆಲಸ ಇರಲಿಲ್ಲ. ಈ ರಾಮಾಚಾರಿ ಏನು ಮಾಡ್ತಿದ್ದಾನೆ, ಬಂದು ಅವ್ಳು ಮಾಡೋ ಕೆಲಸಕ್ಕೆಲ್ಲ ಗುಂಡಿ ತೋಡೋಗ್ತಿದ್ದ. ಅದಕ್ಕೆ ಅವಳಿತಿಕ ಅವ್ರ್ಕೊಂಡು ಇವ್ನು ಮಾಡೋ ಕೆಲಸಕ್ಕೆಲ್ಲ ಗುಂಡಿ ತೋಡೋಗ್ತಿದ್ದು. ಇದೇ ಥರ ಯಾವತ್ತೊಂದು ಎಪಿಸೋಡ್ ನೋಡಿದೆ ಗೈಸ್ ನಾನು. ಅಂದರೆ ಒಂದು ಟೀಮ್ ಸೇರಿಕೊಂಡು ಒಂದು ಕೋಡಿಂಗ್ ಮಾಡಿರ್ತಾರೆ, ಅಂದರೆ ಯಾವುದೋ ಒಂದು ಪ್ರಾಜೆಕ್ಟ್ ಮೇಲೆ ಕೋಡಿಂಗ್, ಅದು ನಂಗೆ ಕರೆಕ್ಟಾಗಿ ನೆನಪಿಲ್ಲ. ಇಡೀ ಟೀಮ್ ಒಂದು ತಿಂಗಳಿಂದ ಮಾಡಿರೋದನ್ನ ಅವಳು ಚಾರುಲತ್ತ ಏನು ಮಾಡ್ತಾಳೆ ಅಂದರೆ ಹೀರೋಯಿನ್ ಡಿಲೀಟ್ ಮಾಡಿಬಿಡ್ತಾಳೆ. ಆ ಡಿಲೀಟ್ ಮಾಡಿದ್ದಕ್ಕೆ ಅವ್ನು ರಾಮಾಚಾರಿ ಒಂದು ನೈಟ್ ಫುಲ್ಲು ಯೋಗ ಮಾಡಿ ಮೆಡಿಟೇಷನ್ ಎಲ್ಲ ಮಾಡಿ ಒಂದು ನೈಟಲ್ಲೇ ಆ ಕೋಡ್ನ ರೀಬಿಲ್ಡ್ ಮಾಡ್ತಾನೆ. ಅದು ಹೆಂಗೆ? ಹೌ ಈಸ್ ಇಟ್ ಪಾಸಿಬಲ್ ಮ್ಯಾನ್? ಒಂದು ನೈಟಲ್ಲಿ ಇಡೀ ಕೋಡಿಂಗ್ನ ಕಂಪ್ಲೀಟ್ ಮಾಡೋದಕ್ಕೆ ಅದು 1 ಮಂತ್ ತೊಗೊಂಡಿತ್ತು ಒಂದು ಟೀಮ್. ಅದೆಲ್ಲ ಬಿಡಿ. ಆಮೇಲೆ ಬರ್ತಾ ಎಲ್ಲ ಹೆಂಗೆ ಅಂದರೆ, ಅವನೇನೋ ಸಕ್ಸಸ್ ಮಾಡೋಕ್ಕೆ ಹೋಗ್ತಾ ಇರ್ತಾನೆ ಅಂದರೆ ಇವಳು ಬಂದು ಅದನ್ನು ತಡೆಯೋದು. ಅದನ್ನೇ ಹಾಕ್ಕೊಂಡು 200-300 ಎಪಿಸೋಡ್ ಮಾಡಿದ್ರು ಇವರು. ಆಮೇಲೆ ಏನಾಯಿತು, ಅವನಿಗೆ ರಾಮಾಚಾರಿಗೆ ಇವಳು ಕಂಡ್ರೆ ಇಷ್ಟ ಆಗ್ತಿರಲಿಲ್ಲ. ಲಾಸ್ಟಲ್ಲಿ ಬರ್ತಾ ಚಾರುಲತಾಗೆ ರಾಮಾಚಾರಿ ಕಂಡ್ರೆ ಕ್ರಶ್ ಆಗೋಯ್ತು. ಆಮೇಲೆ ಅವಳು ಅವನ ಪಟಾಯಿಸ್ಕೊಳ್ಳೋಕ್ಕೆ ಕಣ್ಣು ಕಾಣಿಸಲ್ಲಂತ ಸುಮ್ಮನೆ ಶೂಟ್ ಹಾಕ್ಕೊಂಡು ಓಡಾಡ್ಕೊಂಡು ಕೊನೆಗೆ ಅವನ ಮೋಸ ಮಾಡಿಬಿಟ್ಟು ಅವನ ಮದುವೆ ಆದಳು. ಸೀರಿಯಲಲ್ಲಿ ಇನ್ನೊಂದು ಜೋಕ್ ಏನಂತಂದರೆ, ಈ ಸೀರಿಯಲಲ್ಲಿ ವಿಲನ್ಗಳು ಅಮಾವಾಸ್ಯೆಗೊಬ್ಬರು, ಹುಣ್ಮೆಗೊಬ್ಬರು, ಎಷ್ಟು ಗೌರಿ ಹಬ್ಬಕ್ಕೊಬ್ಬರು, ದಸರಾಗೊಬ್ಬರು, ಆಮೇಲೆ ಪ್ರತಿ ಹಬ್ಬಕ್ಕೂ ಒಬ್ಬೊಬ್ಬರು ಬರ್ತಾ ಇರ್ತಾರೆ. ಅಂದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಥರ. ಇವಾಗ ಕ್ರಿಕೆಟಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಹೆಂಗಿರ್ತಾನೆ IPLಲ್ಲಿ, ಅದೇ ಥರ ಇಲ್ಲಿ ವಿಲನ್ಗಳು ಇಂಪ್ಯಾಕ್ಟ್ ಪ್ಲೇಯರ್. 3-4 ಜನ ವಿಲನ್ಗಳು ಬಂದದ್ರು. ಮಧ್ಯದಲ್ಲಿ ಸೀರಿಯಲ್ ಏನಾಗಿತ್ತು ಅಂದರೆ, ಬೇಸಿಕಲಿ ಈ ಸೀರಿಯಲ್ನ ರೋಸ್ಟ್ ಮಾಡಬೇಕಾಗಿರೋದು. ಈ ಸೀರಿಯಲ್ ಅಷ್ಟೊಂದೇನು ರೋಸ್ಟ್ ಮಾಡೋಂಥ ಡೀಪಾಗಿ ಹೋಗೋಂತೇನಿಲ್ಲ. ಇಲ್ಲಿ ಸ್ವಲ್ಪ ಕಾಮನ್ ಸೆನ್ಸ್ನ ಬ್ರೇಕ್ ಮಾಡಿದ್ದಾರೆ, ಆಮೇಲೆ ಲಾಸ್ ಆಫ್ ಫೇಸಸ್ನ ಸ್ವಲ್ಪ ಬ್ರೇಕ್ ಮಾಡಿರೋದ್ರಿಂದ ಈ ಸೀರಿಯಲ್ನ ಇಲ್ಲೇ ಸ್ಟಾಪ್ ಮಾಡ್ತಿದ್ದೀನಿ. ಇನ್ನು ದಯವಿಟ್ಟು ಗೈಸ್ ಪ್ಲೀಸ್ ನಿಮ್ಮ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ, ಈ ವಿಡಿಯೋ ನೋಡಿದ್ರಾ, ಇಷ್ಟ ಆಯಿತಾ, ಲೈಕ್ ಮಾಡಿ. ಕಮೆಂಟ್ ಸೆಕ್ಷನ್ಗೆ ಹೋಗಿ ನಿಮಗೆ ನೆಕ್ಸ್ಟ್ ಯಾವ ಸೀರಿಯಲ್ ಅಂದರೆ, ಇವಾಗ ನಾನು ಸೀರಿಯಲ್ನ ರೋಸ್ಟ್ ಮಾಡ್ತೀನಿ, ಫಿಲಮ್ ಬೇಕಾದ್ರೂ ರೋಸ್ಟ್ ಮಾಡ್ತೀನಿ, ಯಾವ್ದಾರು ಒಬ್ಬ ವ್ಯಕ್ತಿನ ರೋಸ್ಟ್ ಮಾಡಬೇಕಂದ್ರೆ ಅದನ್ನು ಮಾಡ್ತೀನಿ. ನೀವು ಆ ಥರ ಏನೋ ಮಾಡಬೇಕಂತಿದ್ರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು. ಅದಕ್ಕೂ ಮುಂಚೆ ಈ ಸೀರಿಯಲ್ ದಯವಿಟ್ಟು ಯಾರ್ಯಾರು ಇದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ, ಸಬ್ಸ್ಕ್ರೈಬ್ ಮಾಡಿಸಿ, ಏನಾಗೋದಿಲ್ಲ. ಹಾಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಹಾಗೆ ಎಲ್ಲರಿಗೂ ಥ್ಯಾಂಕ್ ಯು.